ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಈ ಥರದ ಕ್ರೋಶೆ ಸ್ಟಿಚ್ ಒಂದು ತೋರಿಸ್ತಾ ಇದ್ದೀನಿ. ಕ್ರೋಶೆ ಡಿಸೈನು ತುಂಬ ಸುಂದರವಾದಂಥ ಡಿಸೈನ್, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪಫ್ ಸ್ಟಿಚ್ನೊಟ್ಟಿಗೆ ಮಾಡಿರೋದು, ಅದರಿಂದ ಒಳ್ಳೆ ಫ್ಲಫಿ ಆಗಿರುತ್ತೆ, ದಪ್ಪ ದಪ್ಪಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು 2 ರೋ ರಿಪೀಟು, ಅದರಿಂದ ಫ್ರಂಟ್ ಬ್ಯಾಕ್ ಇರುತ್ತೆ, ಆದರೂ ಗೊತ್ತಾಗಲ್ಲ. ಫ್ರಂಟ್ ಬ್ಯಾಕ್ ಒಂದೇ ರೀತಿ ಇರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಒಂದೇ ರೀತಿ ಕಾಣಿಸುತ್ತೆ 2 ರೋ ರಿಪೀಟ್. ಆದ್ರೂ ಬೇಬಿ ಬ್ಲ್ಯಾಂಕೆಟು, ಶಾಲೆಲ್ಲ ಇದರಲ್ಲಿ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೇಬಿ ಬ್ಲ್ಯಾಂಕೆಟಿಗೆ ತುಂಬ ಚೆನ್ನಾಗಿರುತ್ತೆ, ಮೆತ್ತಗಿರುತ್ತೆ, ಸುಲಭವಾಗಿ ಮಾಡ್ಬೋದು, ಹೆಚ್ಚು ಕಷ್ಟ ಇಲ್ಲ. 2 ರೋ ರಿಪೀಟು. ಸ್ವಲ್ಪ ದಾರ ಹೆಚ್ಚು ತಗೊಳುತ್ತೆ, ಇದು ಪಫ್ ಸ್ಟಿಚ್ ಆಗಿರೋದ್ರಿಂದ ದಾರ ಸ್ವಲ್ಪ ಜಾಸ್ತಿ ಉಪಯೋಗ ಆಗುತ್ತೆ. ನಿಮಗೆ ಶಾಲೆಲ್ಲ ಬೇಕು ಅಂದರೆ ಹೀಗೆ ಉದ್ದಕ್ಕೆ ಮಾಡ್ಕೊಂಡು ಹೋದರೆ ಆಯಿತು. ಈ ಥರ ಇರುತ್ತೆ, ಇದೇ ಥರ ಉದ್ದಕ್ಕೆ ಮಾಡ್ಕೊಂಡು ಹೋಗಿ ಶಾಲು, ಸ್ಕಾರ್ಫು ಈ ಥರ ಮಾಡ್ಕೋಬೋದು. ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಮಾಡ್ಕೋಬಹುದು. ಈ ಥರ ಕಾಣಿಸುತ್ತೆ ನೋಡಿ, ಹತ್ತಿರದಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಫ್ಲವರ್ ಥರ ಬರುತ್ತೆ, 3 ಪೆಟಲ್ ಫ್ಲವರ್ ಥರ ಬರುತ್ತೆ ಪಫ್ ಸ್ಟಿಚ್ಚಲ್ಲಿ. ಇದಕ್ಕೆ ಪಫ್ ಸ್ಟಿಚ್ಚು, ಚೈನು ಮತ್ತು ಡಬಲ್ ಕ್ರೋಶೆ ಇದನ್ನು ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ. ಈ ಥರ ಉಲ್ಲನ್ ಥ್ರೆಡ್ ತೊಗೊಂಡಿದ್ದೀನಿ. ನೀವು ಯಾವುದೇ ಉಲ್ಲನ್ ಥ್ರೆಡ್ ತೊಗೊಳ್ಳಿ, ಅದಕ್ಕೆ ಹೊಂದಂಥ ಕ್ರೋಶೆ ಹುಕ್ ತೊಗೊಳ್ಳಿ. ನಾನು ಬೇಬಿ ಉಲ್ ತೊಗೊಂಡಿದ್ದೀನಿ, 3 mm ಕ್ರೋಶೆ ಹುಕ್ ತೊಗೊಂಡಿದ್ದೀನಿ. ಈಗ ಸ್ಲಿಪ್ ನಾಟ್ ಮಾಡಿಕೊಂಡು ಬೇಸ್ ಚೈನ್ ಹಾಕ್ಕೊಳ್ಳೋಣ. ಈ ಥರ ಸ್ಲಿಪ್ ನಾಟ್ ಮಾಡಿಕೊಂಡು, ನಾನು ಸ್ಲಿಪ್ ನಾಟ್ ಮೊದಲನೇ ವೀಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ ಹೆಂಗೆ ಮಾಡೋದು ಅಂತ. ಕ್ರೋಶೆ ಹುಕ್ ಹಾಕ್ಕೊಂಡು ಬೇಸ್ ಚೈನ್ ಮಾಡ್ಕೋಬೇಕು, ಆಮೇಲೆ ಡಿಸೈನ್ಗಳು ಮಾಡೋದು. ಬೇಸ್ ಚೈನ್ ಎಷ್ಟು ಇರಬೇಕು ಅಂದರೆ 6ನ ಮಲ್ಟಿಪಲ್ +2 ಇರಬೇಕು, ಅಂದರೆ 6 + 6 + 6 + ಆ ಥರ 6ನ ಮಲ್ಟಿಪಲ್ ಎಷ್ಟೇ ಆದರೂ ಮಾಡ್ಕೋಬೇಕು, ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ. ಆಮೇಲೆ +2 ಎಕ್ಸ್ಟ್ರಾ, 2 ಚೈನ್ಸ್ ಎಕ್ಸ್ಟ್ರಾ ಮಾಡ್ಕೋಬೇಕು. ಈ ಥರ ನಾನು 24 ಮಾಡ್ತೀನಿ. 24 ಅಂದರೆ 6 4 24 ಅಲ್ವಾ, +2 26 ಚೈನ್ ಮಾಡ್ತೀನಿ. ಈಗ ನಿಮಗೆ ಎಷ್ಟು ದೊಡ್ಡ ಬೇಕು, ಜಾಸ್ತಿ ಆಗಲೇಬೇಕು ಅಂದರೆ ಜಾಸ್ತಿ ಮಾಡ್ಕೋಬೋದು. 30 + 2 30, 6ನ ಮಲ್ಟಿಪಲ್ಸ್ 30 + 2 ಎಷ್ಟೇ ಮಾಡಿ +2 ಎಕ್ಸ್ಟ್ರಾ ಮಾಡ್ಕೊಳ್ಳಿ. 6ನ ಮಲ್ಟಿಪಲ್ಸ್ ಇರಬೇಕು, ಇಲ್ಲಾಂದರೆ ಡಿಸೈನ್ ಕರೆಕ್ಟಾಗಿ ಬರಲ್ಲ. ಈ ಡಿಸೈನ್ಗೆ ಸರಿಯಾಗಿ ಅಷ್ಟು ಇರಬೇಕಾಗತ್ತೆ. 24 ಮಾಡಿದ್ದೀನಿ. ಈಗ +2 26 ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಆ ಹುಕ್ಕಲ್ಲಿರೋ ಚೈನ್ ಲೆಕ್ಕಕ್ಕಿಲ್ಲ ಯಾವಾಗಲೂ. ಆ ಕೆಳಗಿರೋ ಚೈನಿಂದ 5 ಚೈನ್ ಬಿಟ್ಟು 6th ಚೈನಲ್ಲಿ, 6ನೇ ಚೈನಲ್ಲಿ ಪಫ್ ಮಾಡ್ಕೊಳ್ಬೇಕು. ಈ ಥರ ದಾರ ಸುಂದ್ಕೊಳ್ಳಿ ಕ್ರೋಶೆ ಹುಕ್ಕಿಗೆ. 5 ಚೈನ್ ಬಿಟ್ಟು 3 4 5 ಬಿಟ್ಟು 6ನೇ ಚೈನಲ್ಲಿ, ಇದು 6ನೇ ಚೈನು, 6ನೇ ಚೈನಲ್ಲಿ ಪಫ್ ಮಾಡ್ಕೊಳ್ಳೋದು. ಕ್ರೋಶೆ ಹುಕ್ಕಿಗೆ ದಾರ ಸುಂದ್ಕೊಂಡು ಅದರ ಒಳಗಿಂದ, ಚೈನ್ನ ಒಳಗಿಂದ ದಾರ ತೊಗೊಂಬನ್ನಿ. ಈ ಥರ ಇಷ್ಟೇ, 3 ಲೂಪ್ ಆಯಿತು. ಇನ್ನೊಂದು ಸಾರಿ ದಾರ ತಗೊಳ್ಳಿ, ಮತ್ತು ಅದೇ ಚೈನಲ್ಲಿ ದಾರ ತಗೊಂಬನ್ನಿ. ಈಗ 5 ಲೂಪ್ ಆಯಿತು. ಮತ್ತು ದಾರ ತಗೊಳ್ಳಿ, ಅದೇ ಚೈನಲ್ಲಿ ತಗೊಂಬನ್ನಿ, 7 ಲೂಪ್ ಆಯಿತು ಕ್ರೋಶೆ ಹುಕ್ಕಲ್ಲಿ. 7 ಲೂಪ್ ಆದಮೇಲೆ, ಅಂದರೆ 3 ಸಾರಿ ಆ ಥರ ತಂದ ಮೇಲೆ ದಾರ ತಗೊಂಡು ಅದೆಲ್ಲದರ ಒಳಗಿಂದ ತಂದು ಒಂದೇ ಮಾಡ್ಕೋಬೇಕು. ಈಗ ಪಫ್ ಸ್ಟಿಚ್ ಅದು. ಈಗ ಅದರ ಮೇಲೆ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ಸ್ ಹಾಕಿ ಮತ್ತೆ ಅದೇ ಚೈನಲ್ಲಿ, ಈಗ ನೀವು ಪಫ್ ಸ್ಟಿಚ್ ಮಾಡಿದ್ದೀರಲ್ವ 6ನೇ ಚೈನ್, ಅದೇ ಚೈನಲ್ಲಿ ಇನ್ನೊಂದು ಸಾರಿ ಅದೇ ಥರ ಪಫ್ ಸ್ಟಿಚ್ಚು. ಈ ಥರ ದಾರ ಸುಂದ್ಕೊಳ್ಳಿ, ಆ ಚೈನ್ನ ಒಳಗಿಂದ ದಾರ ತಗೊಂಬನ್ನಿ. ಒಂದು ಸಾರಿ ಆಯಿತು, ಇನ್ನೊಂದು ಸಾರಿ, 2ನೇ ಸಾರಿ, ಇನ್ನೊಂದು ಸಾರಿ ದಾರ ಸುತ್ತಕೊಂಡು ದಾರ ತಗೊಂಬನ್ನಿ, 3ನೇ ಸಾರಿ, 3 ಸಾರಿ ಮಾಡಿಬಿಟ್ಟು ದಾರ ತಗೊಂಡು ಅದೆಲ್ಲವನ್ನು ಒಂದು ಮಾಡಿದರೆ ಒಂದು ಪಫ್ ಸ್ಟಿಚ್ಚು. ಆಮೇಲೆ 3 ಚೈನ್ ಹಾಕ್ಕೊಳ್ಳಿ, 1 2 3 3 ಚೈನ್ ಹಾಕಿದ್ಮೇಲೆ ಮತ್ತೆ ಇನ್ನೊಂದು ಸಾರಿ 3ನೇದು ಕೂಡ ಅದೇ ಚೈನಲ್ಲಿ 3 ಪಫ್ಗಳು ಒಂದೇ ಚೈನಲ್ಲಿ ಮಾಡ್ಕೋಬೇಕು. ಸ್ವಲ್ಪ ಈ ಥರ ಎಳ್ದಂಗೆ ಆಗತ್ತೆ, ಆದರೂ ಅದು ಆಮೇಲೆ ಚೆನ್ನಾಗಿ ಕೂತ್ಕೊಳ್ಳತ್ತೆ. 3 ಸಾರಿ ತಂದು ಎಲ್ಲವನ್ನು ಒಂದೇ ಮಾಡ್ಕೋಬೇಕು. ಮತ್ತು ಈಗ ಅದನ್ನು ಕ್ಲೋಸ್ ಮಾಡೋದು ಬೇಡ, ಚೈನ್ ಬೇಡ, ಅಷ್ಟೇ, ಅದೇ ಪಫು. ನೆಕ್ಸ್ಟ್ ಪಫಿಗೆ ಹೋಗಬೇಕು. ಈಗ 3 ಪಫ್ ಒಂದೇ ಚೈನಲ್ಲಿ ಮಾಡಿದ್ದೀರ ನೀವು, ಅದು ಫಸ್ಟಿಗೆ ನಿಮಗೆ ಎಳ್ದಂಗೆ ಕಂಡ್ರೂ ಆಮೇಲೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಎಲಾಸ್ಟಿಸಿಟಿ ಇರುತ್ತೆ ಉಲ್ಲನಲ್ಲಿ. ಈಗ ಮತ್ತೆ 5 ಚೈನ್ ಬಿಟ್ಟು 6ನೇ ಚೈನಲ್ಲಿ ಮಾಡ್ಕೋಬೇಕು. ನೋಡ್ಕೋಬೇಕು ನೀವು, ಇದು ನೀವು ಒಂದೇ ಚೈನಲ್ಲಿ 3 ಸಾರಿ ಪಫ್ ಹಾಕಿದಾಗ ಅದರ ಪಕ್ಕದ ಚೈನು ಚಿಕ್ಕದಾಗಿರುತ್ತೆ, ಅದರಿಂದ ಕನ್ಫ್ಯೂಸ್ ಆಗಬಾರ್ದು. ಕರೆಕ್ಟಾಗಿ 5 ಚೈನ್ ಬಿಡಬೇಕು. 5 ಚೈನ್ ಬಿಟ್ಟು 6ನೇ ಚೈನಲ್ಲಿ ಮತ್ತೆ ಇದೇ ಥರ 3 ಪಫ್ಗಳು ಮಾಡ್ಕೋಬೇಕು. 3 ಸಾರಿ ತಂದ್ಕೋಬೇಕು. ಕ್ರೋಶೆ ಹುಕ್ಕಿಗೆ ದಾರ ಸುಂದಿ ಇನ್ನೊಂದು ಸಾರಿ ತರೋದು, ಆ ಥರ 3 ಸಾರಿ ತರಬೇಕು. 3 ಸಾರಿ ತಂದು ದಾರ ತಗೊಂಡು ಒಂದೇ ಮಾಡ್ಕೋಬೇಕು, ಮತ್ತು 3 ಚೈನ್ ಮಾಡ್ಕೋಬೇಕು.
ಮತ್ತೆ ದಾರ ತಗೊಳ್ಳಿ, ದಾರ ತಗೊಂಬನ್ನಿ ಈ ಥರ. ಮತ್ತೆ ಎಲ್ಲ ಒಂದು ಮಾಡಿ, ಮತ್ತೆ 3 ಚೈನು, 1 2 3. ಮತ್ತೆ ಪಫ್ ಮಾಡ್ಕೊಳ್ಳಿ, 2 3. ಮತ್ತೆ ದಾರ ತಗೊಳ್ಳಿ, ಒಂದೇ ಮಾಡ್ಕೊಳ್ಳಿ, ಅದು ಪಫ್. ಈಗ 5 ಚೈನ್ ಬಿಟ್ಟು 6ನೇ ಚೈನಲ್ಲಿ ಮತ್ತೆ ಮಾಡ್ಕೋಬೇಕು ನೀವು ಈ ಥರ. ಕರೆಕ್ಟಾಗಿ 5 ಚೈನ್ ಬಿಡಬೇಕು. ಫಸ್ಟ್ ಪಫು ಅದನ್ನು ಸೇರಿಸ್ಕೊಳ್ಳಿ. ಮತ್ತು 3 ಚೈನ್, 1 2 3. ಮತ್ತು ಅದೇ ಚೈನಲ್ಲಿ ಇನ್ನೊಂದು ಪಫು, 3ನೇ ಸಾರಿ. ಮತ್ತು ದಾರ ತಗೊಂಡು ಒಂದೇ ಮಾಡಿ 3 ಚೈನು. 2 ಸಾರಿ 3 ಚೈನ್ ಮಾಡ್ಕೋಬೇಕು, 2 ಪಫ್ ಆಗಿ. 3ನೇ ಪಫ್ ಆದಮೇಲೆ ಏನು ಬೇಡ. ಈಗ ನೆಕ್ಸ್ಟ್ ಅದೇ ಪಫ್, ಇದರಲ್ಲಿ ಪಫ್ 2 3 ಒಂದೇ ಮಾಡ್ಕೊ. ಈ ಥರ ಎಂಡ್ವರೆಗೂ ಅದೇ ಥರ ಮಾಡ್ಕೋಬೇಕು. ಇನ್ನೊಂದು ಸಾರಿ ಈಗ ಆಗುತ್ತೆ ನೋಡಿ. 5 ಚೈನ್ ಬಿಟ್ಟು 1 2 3 4 5 ಬಿಟ್ಟು 6ನೇದು, 6ನೇದಲ್ಲಿ 3 ಪಫ್ ಮಾಡ್ಕೋಬೇಕು ನೀವು. ಒಂದು 2 3 ಪಫ್ ಮಾಡಿ 3 ಸಾರಿ ತಂದು ಮತ್ತೆ ದಾರ ಸೇರಿಸ್ಕೊಳ್ಳಿ, ಆಗ ಪಫ್ ಆಗುತ್ತೆ. ಮತ್ತು 3 ಚೈನು, 1 2 3. ಮತ್ತು ಅಲ್ಲೇ ಪಫು, 2 3. ಮತ್ತು ದಾರ ತಗೊಂಡು ಒಂದೇ ಮಾಡಿ ಮತ್ತೆ 3 ಚೈನು, 1 2 3. ಮತ್ತು ದಾರ ತಗೊಂಡು 1 2 3 ಒಂದೇ ಮಾಡ್ಕೊಳ್ಳಿ. ಈಗ ಈ ಥರ ಪೂರ್ತಿ ಲೈನ್ ಮಾಡ್ಕೊಂಡಿದ್ದೀನಿ ನಾನು. ನೀವು ಎಷ್ಟು ಉದ್ದ ಮಾಡಿದ್ದೀರೋ ಅಷ್ಟು ಉದ್ದ ಮಾಡ್ಕೊಳ್ಳಿ. ಈಗ ಕೊನೆಯಲ್ಲಿ 2 ಚೈನು ಉಳಿಯುತ್ತೆ ನಿಮಗೆ ಈ ಥರ ಮಾಡಿದಾಗ. 6ನೇದಲ್ಲಿ ಮಾಡ್ತಾ ಹೋದಂಗೆ 2 ಚೈನ್ ಉಳಿದಾಗ 1 ಚೈನ್ ಬಿಟ್ಟು ಕೊನೆಯ ಚೈನಲ್ಲಿ 1 ಡಬಲ್ ಕ್ರೋಶೆ ಹಾಕ್ಕೋಬೇಕು. 2 ಚೈನ್ ಉಳಿಯೋದು ಕೊನೆಗೆ. ನಾವು ಎಕ್ಸ್ಟ್ರಾ ಸೇರಿಸಿರೋ 2 ಚೈನ್ ಇರುತ್ತಲ್ವ, ಅದು ಉಳಿಯುತ್ತೆ. ಆ 2ನೇ ಚೈನಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು ಈ ಥರ ನೋಡಿ. ಈ ಥರ ಈ ಲೈನ್ ಕಂಪ್ಲೀಟ್ ಆಗಿದೆ ನೋಡಿ ಫಸ್ಟ್. ಅದು ಆಮೇಲೆ ಮೇಲೆ ಹೋಗ್ತಾ ಹೋಗ್ತಾ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ರೋ ಮಾಡ್ಕೊಳ್ಳೋಣ. ಈಗ 1 2 3 4 5 6 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 6 ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ. ಈ ಪಫ್ಗಳಿದೆಯಲ್ವ, 3 ಪಫ್ ಇದೆಯಲ್ವ, ಅದರಲ್ಲಿ ಮಿಡ್ಲ್ ಪಫ್ ಇದೆ, 2ನೇ ಪಫು ಮಿಡ್ಲಿಂದು. ಫಸ್ಟಿಂದು ಬೇಡ, ಮಿಡ್ಲಿನ ಮೇಲ್ಭಾಗದಲ್ಲಿ ಸಿಂಗಲ್ ಕ್ರೋಶೆ ಮಿಡ್ಲ್ ಪಫಿನ ಮೇಲೆ ಈ ಥರ. ಆಮೇಲೆ 5 ಚೈನು, 1 2 3 4 5. ನೆಕ್ಸ್ಟ್ ಮಿಡ್ಲ್ ಪಫಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ ಈ ಥರ. ಮತ್ತೆ 5 ಚೈನ್, 1 2 3 4 5. ನೆಕ್ಸ್ಟ್ ಮಿಡ್ಲ್ ಪಫಲ್ಲಿ ಈ ಥರ ಸಿಂಗಲ್ ಕ್ರೋಶೆ. ಮತ್ತು 1 2 3 4 5. ನೆಕ್ಸ್ಟ್ ಮಿಡ್ಲ್ ಪಫಲ್ಲಿ ಒಂದು ಸಿಂಗಲ್ ಕ್ರೋಶೆ ಈ ಥರ. ಈಗ ಕೊನೆಗೆ ಬಂತು ನೋಡಿ. ಈಗ 3 ಚೈನ್ ಮಾಡ್ಕೊಳ್ಳಿ, 2 3 ಚೈನ್ ಮಾಡಿಕೊಂಡು ಈ ಟರ್ನಿಂಗ್ ಚೈನ್ ಇದೆಯಲ್ವ, ಅಲ್ಲಿ 1 2 3 ಅಂದರೆ ನೀವು ಈ ಪಫ್ ಆದಮೇಲೆ ನೋಡ್ಕೋಬೇಕು, ಪಫಿನ ಚೈನ್ ಅಲ್ಲ, ಪಫ್ ಆದಮೇಲೆ 3ನೇ ಚೈನಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ.
ಈ ಥರ ಡಬಲ್ ಕ್ರೋಶ ಹಾಕ್ಕೊಂಡಾಗ ಅಲ್ಲಿ ಸ್ಟ್ರೈಟಾಗಿ ಬರುತ್ತೆ, ಸ್ಟ್ರೈಟ್ ಲೈನ್ ಬರುತ್ತೆ ಈ ಥರ. ಈಗ ಫಸ್ಟ್ ರೋ ರಿಪೀಟ್ ಮಾಡ್ಕೋಬೇಕು. ಅದಕ್ಕೆ 3 ಚೈನ್ ಹಾಕಿ ವರ್ಕ್ ಟರ್ನ್ ಮಾಡ್ತಾ ಇದ್ದೀನಿ. ಇಲ್ಲಿ 3 ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ, ಈಗ ನೋಡಿ ಈ ಸಿಂಗಲ್ ಕ್ರೋಶ ಹಾಕಿದ್ದೀವಲ್ವ ಮಿಡ್ಲ್ ಪಫಿನ ಮೇಲೆ, ಆ ಸಿಂಗಲ್ ಕ್ರೋಶಲ್ಲಿ ಮತ್ತೆ ಆ 3 ಪಫ್ಗಳನ್ನು ಮಾಡ್ಕೋಬೇಕು. ಫಸ್ಟ್ ರೋ ರಿಪೀಟು 1 2 3, ಇದನ್ನು ಒಂದೇ ಮಾಡ್ಕೊಳ್ಳಿ, 3 ಚೈನ್ ಮಾಡ್ಕೊಳ್ಳಿ, ಮತ್ತು ಅದೇ ಸಿಂಗಲ್ ಕ್ರೋಶಲ್ಲಿ ಮತ್ತೆ ಇನ್ನೊಂದು ಪಫು, ಮತ್ತು ಅದನ್ನು ಸೇರಿಸ್ಕೊಳ್ಳಿ, 3 ಚೈನ್ 1 2 3, ಮತ್ತು ಪಫು ಇನ್ನೊಂದು 1 2 3, ಒಂದೇ ಮಾಡ್ಕೊಳ್ಳಿ. ಈಗ ನೆಕ್ಸ್ಟು ನೋಡಿ ಈ ಥರ ಬರುತ್ತೆ ಫ್ಲವರ್ ಥರ. ನೆಕ್ಸ್ಟ್ ಸಿಂಗಲ್ ಕ್ರೋಶೆಯಲ್ಲಿ ಆ ಪಫಿನ ಮೇಲಿರೋ ಸಿಂಗಲ್ ಕ್ರೋಶೆ ಇದೆಯಲ್ವಾ ಅಲ್ಲಿ ಮಾಡ್ಕೋಬೇಕು ಪಫು. 3 ಸಾರಿ ದಾರ ತನ್ನಿ, ಸೇರಿಸ್ಕೊಳ್ಳಿ, ಪಫ್ ಆಯಿತು. 3 ಚೈನ್ ಮಾಡ್ಕೊಳ್ಳಿ, 1 2 3, ಮತ್ತೆ 3 ಸಾರಿ ದಾರ ತನ್ನಿ, 1 ಕ್ರೋಶೆ ಹುಕ್ಕಿಗೆ ದಾರ ಸುತ್ತಕೊಂಡು ದಾರ ತರಬೇಕು, 2 3, ಮತ್ತೆ ದಾರ ಸೇರಿಸ್ಕೊಳ್ಳಿ, ಮತ್ತು 3 ಚೈನು 1 2 3, ಮತ್ತು ಇನ್ನೊಂದು ಸಾರಿ 1 2 3 ಒಂದೇ ಮಾಡ್ಕೊಳ್ಳಿ. ಈ ಥರ 3 ಪೆಟಲ್ ಥರ ಆಗುತ್ತೆ, ಇದು ಫ್ಲವರ್ ಥರ. ಮತ್ತು ನೆಕ್ಸ್ಟು ಅದೇ ಥರ ಎಂಡ್ವರೆಗೂ ಮಾಡ್ಕೊಳ್ಳಿ. ನೋಡಿ ಎಂಡ್ವರೆಗೂ ಮಾಡಿದ್ದೀನಿ ಪ್ರತಿ ಸಿಂಗಲ್ ಕ್ರೋಶೆಯಲ್ಲಿ. ಈಗ ಇಲ್ಲಿ 6 ಚೈನ್ ಹಾಕಿ ಟರ್ನ್ ಮಾಡಿರೋದಲ್ವಾ, ಇದರಲ್ಲಿ 3ನೇ ಚೈನಲ್ಲಿ ಕೆಳಗಿಂದ 1 2 3, 3ನೇ ಚೈನಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಮಾಡಿಬಿಟ್ಟು ನೋಡಿ ಅದು ಸ್ಟ್ರೈಟಾಗಿ ಬಂತು. ಇನ್ನು ಮತ್ತೆ 6 ಚೈನ್ ಹಾಕ್ಕೋಬೇಕು. ಈ ಸೈಡಲ್ಲಿ 6 ಚೈನು, ನೀವು ಪಫ್ ಮಾಡಿ ಟರ್ನ್ ಮಾಡುವಾಗ 6 ಚೈನು, ಚೈನ್ ಮಾಡಿ ಟರ್ನ್ ಮಾಡುವಾಗ 3 ಚೈನು, 3. ನೆಕ್ಸ್ಟ್ ಟೈಮ್ ಆ 3ನೇ ಡಬಲ್ ಕ್ರೋಶೆಯಲ್ಲಿ 3ನೇ ಚೈನಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು ನೀವು. ಈಗ ಮತ್ತೆ 3, ಅದು ಒಂದು ಡಬಲ್ ಕ್ರೋಶೆ ಈಕ್ವಲ್ 3 ಚೈನ್, ಮತ್ತೆ 3 ಗ್ಯಾಪಿಗೆ. ಇದನ್ನು ಈ ಥರ ಟರ್ನ್ ಮಾಡ್ಕೊಳ್ಳಿ. ನೆಕ್ಸ್ಟು ಮಿಡ್ಲ್ ಪಫ್ ಇರೋಲ್ಲಿ ಸಿಂಗಲ್ ಕ್ರೋಶೆ ಮತ್ತು 5 ಚೈನು, ಇದೇ ಥರ ಮುಂದುವರ್ಸ್ಕೊಂಡು ಹೋಗಬೇಕು. 5 ಚೈನು ಸಿಂಗಲ್ ಕ್ರೋಶೆ, ಸ್ಟಾರ್ಟಿಂಗಲ್ಲಿ 6 ಚೈನು, ಮತ್ತೆಲ್ಲ 5 ಚೈನು, ಎಂಡಲ್ಲಿ 3 ಚೈನು. ಈ ಥರ ನೋಡ್ಕೊಳ್ಳಿ, ಗಮನಿಸ್ಕೊಳ್ಳಿ, ಸರಿಯಾಗತ್ತೆ. 5 ಚೈನ್ ಹಾಕ್ಕೊಳ್ಳಿ, ಮಿಡ್ಲಲ್ಲಿ ಲಾಕ್ ಮಾಡ್ಕೊಳ್ಳಿ, ಮತ್ತು 5 ಚೈನು ಈ ಥರ ಎಂಡ್ವರೆಗೂ ಮಾಡ್ಕೊಳ್ಳಿ. ನೋಡಿ ಎಂಡಿಗೆ ಬಂದಿದ್ದೀವಿ. ಈಗ ಮತ್ತೆ 3 ಚೈನ್ ಹಾಕ್ಕೊಂಡು ಎಂಡಲ್ಲಿ ಆ ಟರ್ನಿಂಗ್ ಚೈನ್ ಇದೆಯಲ್ಲ 3 ಚೈನ್ ಹಾಕಿ ಟರ್ನ್ ಮಾಡಿರೋದು, ಆ 3ನೇ ಚೈನಲ್ಲಿ 1 2 3 ಕೌಂಟ್ ಮಾಡ್ಕೊಳ್ಳಿ ನೀವು ಅಲ್ಲಿಂದ. 1 2 3, 3ನೇ ಚೈನಲ್ಲಿ ಡಬಲ್ ಕ್ರೋಶೆ. ನಿಮ್ಗೆ ಗೊತ್ತಾಗಲ್ಲ ಅಂದರೆ ಸ್ಟಿಚ್ ಮಾರ್ಕರ್ ಹಾಕ್ಕೊಳ್ಳಿ, ಒಂದು ಸೇಫ್ಟಿ ಪಿನ್ನು ಅಥವಾ ಸ್ಟಿಚ್ ಮಾರ್ಕರ್, ಇದು ಸ್ಟಿಚ್ ಮಾರ್ಕರು ಏನಾದ್ರು ಹಾಕ್ಕೊಳ್ಳಿ, ಗೊತ್ತಾಗತ್ತೆ ಅವಾಗ. ಈಗ ವರ್ಕ್ ಟರ್ನ್ ಮಾಡಿ 3 ಚೈನ್ ಹಾಕ್ಕೊಂಡು, ಚೈನ್ ಹಾಕಿದ ಮೇಲೆ 3 ಚೈನು ಎಂಡ್ ವರ್ಕ್ ಟರ್ನ್ ಮಾಡುವಾಗ, ಪಫ್ ಮಾಡಿ ಟರ್ನ್ ಮಾಡುವಾಗ 6 ಚೈನು. ಇಲ್ಲಿ ಮತ್ತೆ ಪಫು ಇದೇ ಥರ ಮುಂದುವರಿಯುತ್ತಾ ಹೋಗುತ್ತೆ. 3 ಸಾರಿ ಫಸ್ಟ್ ರಿಪೀಟ್ ಆಗುತ್ತೆ. 3 ಚೈನು ಮತ್ತು ಪಫು, ಮೂರು ಚೈನು 1 2 3, ಮತ್ತು ಪಫು 3. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ನೆಕ್ಸ್ಟ್ ಅಲ್ಲಿ ಇದೇ ಥರ ಮುಂದುವರ್ಸ್ಕೊಂಡು ಹೋಗಬೇಕು. ತುಂಬ ಸಿಂಪಲಾಗಿ, ಹೆಚ್ಚು ಕಷ್ಟ ಇಲ್ಲ. 3 ಪಫು ಒಂದು ಚೈನಲ್ಲಿ ಮಾಡ್ಕೋಬೇಕು. ನೆಕ್ಸ್ಟ್ ರೌಂಡ್ ಬಂದು ಆ 3ನೇ ಚೈನಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈಸಿಯಾಗೇ ಇದೆ, ಹೆಚ್ಚು ಕಷ್ಟ ಇಲ್ಲ. ಅಂದರೆ ಪಫ್ ಮಾಡೋದೇನು ತುಂಬ ಇದಲ್ಲ. ದಾರ ಮಾತ್ರ ಸ್ವಲ್ಪ ಜಾಸ್ತಿ ತಗೊಳುತ್ತೆ, ಪಫ್ ಆಗಿರೋದ್ರಿಂದ ಜಾಸ್ತಿ ಬೇಕಾಗುತ್ತೆ. ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ, ಮೆತ್ತಗಿರುತ್ತೆ. ಬೇಬಿ ಬ್ಲ್ಯಾಂಕೆಟ್ಗೆ ತುಂಬ ಚೆನ್ನಾಗಿ ಮಾಡ್ಕೋಬೋದು ಇದನ್ನು. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ,
ಶೇರ್ ಮಾಡಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ಬೇರೆ ಬೇರೆ ವೀಡಿಯೋಗಳು ಇದೆ ನನ್ನ ಚಾನಲಲ್ಲಿ, ಡಿಸೈನ್ಗಳು ಮುಂದೆನೂ ಬರುತ್ತೆ. ಅದರಿಂದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋಂದಿಗೆ ಭೇಟಿ ಆಗೋಣ. ಥ್ಯಾಂಕ್ ಯು.